ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಬೇಸೂರು ಅಣುಸ್ಥಾವರ ವಿರುದ್ಧ ನಿರ್ಣಯ. ಬೇಸೂರು ಅಣುಸ್ಥಾವರ ವಿರೋಧಿ ಹೋರಾಟಕ್ಕೆ ತಾತ್ಕಾಲಿಕ ವಿರಾಮ. ಅಡ್ಡೇರಿ ಗ್ರಾಮದಲ್ಲಿ ಅಡಿಕೆ ಸಸಿ ಕಿತ್ತ ಪ್ರಕರಣ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರಮುಖರ ವಾಗ್ದಾಳಿ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಅಶೋಕ್ ಭಟ್ ಒತ್ತಾಯ. ಸಾಗರದಲ್ಲಿ ಕಲ್ಚರಲ್ ಕಾಂಪ್ಲೆಕ್ಸ್ ಸುಂದರ ಉದ್ಯಾನವನ ನಿರ್ಮಾಣ. ಸಾರ್ವಜನಿಕರ ಜೊತೆ ಬೇಳೂರು ಚರ್ಚೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರಕ್ಕೆ ಅವಕಾಶ ನೀಡದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಣಯ ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ಕಳಿಸುವ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಯಿತು. ವಿಷಯ ಕುರಿತು ಶಾಸಕ ಗೋಪಾಲಕೃಷ್ಣ ಬೇಳೂರು ಸಭೆಯಲ್ಲಿ ವಿಷಯ ಮಂಡಿಸಿ ಗ್ರಾಮಸ್ಥರ ಆತಂಕ ತಿಳಿಸಿದರು. ಇದಕ್ಕೆ ಸಚಿವ ಮಧು ಬಂಗಾರಪ್ಪ ಬೆಂಬಲ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಪರಿಭಾವಿತ ಅರಣ್ಯಕ್ಕೆ ಸಂಬಂಧಿಸಿದ ಸಭೆಯಲ್ಲಿ ಶಾಸಕ ಬೇಳೂರು ಅಡ್ಡೇರಿ ಗ್ರಾಮದಲ್ಲಿ ಬೆಳೆ ಕಿತ್ತ ಘಟನೆ ವಿರುದ್ಧ ಅರಣ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಬಹಳ ಸೆನ್ಸಿಟಿವ್ ಆಗಿದೆ. ಈಗಾಗಲೇ ಮುಳುಗಡೆಯಾಗಿ ಎರಡು ಸರಿ ನಿರಾಶ್ರಿತರಾಗಿ ಇವತ್ತಿಗೂ ಅವರಿಗೆ ಭೂಮಿ ಕೊಟ್ಟಿಲ್ಲ. ಇವತ್ತು ಬಹಳ ಜನ ಇದ್ದಾರೆ. ಇವತ್ತು ಶರಾವತಿ ಮುಳುಗಡೆಯಿಂದ ಮಧು ಬಂಗಾರಪ್ಪನವರು ಮತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡಿ ಅದಕ್ಕೇನೋ ಏನಾಗಿದೆ ಅಂತ ಹೇಳಿದ್ರೆ, ಅಣುಸ್ಥಾವರ ಅಂತ ಹೇಳಿದ್ರೆ ಅಲ್ಲೇ ಇರೋಲ್ಲ, 40-50 ಕಿಲೋಮೀಟರ್ ಅಲ್ಲೇ ವಿಕಿರಣ ಹೋಗುತ್ತೆ ಅಂತ ಹೇಳಿ ಜನ ಗಾಬರಿಯಾಗಿ ಒಂದು 15 ದಿನದಿಂದ ನಮ್ಮ ಭಾಗದಲ್ಲಿ ದಿನನಿತ್ಯ ಸ್ಟ್ರೈಕ್ ಕೊಡೋದು, ಮನವಿ ಮಾಡೋದು ಭಾರಿ ದೊಡ್ಡ ಮಟ್ಟ ಮಾಡಿದರೆ ಡಿಸಿಎಫ್ ತಾವು ಬಂದಿದೆ. ಈಗ ಅದಕ್ಕೆ ಸಾರ್ವಜನಿಕರಿಗೆ ಏನಾಗಿದೆ, ನಾನು ಹೇಳಿದ್ದೀನಿ, ನನಗೆ ಯಾವುದೇ ಇತರ ಗಮನಕ್ಕೆ ಬರಲಿಲ್ಲ. ನಾನು ಸಹ ಸರ್ಕಾರ ಲೆವೆಲ್ ಮಾತಾಡಿದ್ದೀನಿ, ಚೀಫ್ ಸೆಕ್ರೆಟರಿ ಮಾತಾಡಿದ್ದೀನಿ, ಮಾನ್ಯ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ತಾವು ದಿನೇ ಒಂದು ಒಳ್ಳೆ ನಿರ್ಣಯ ಹೇಳಿದ್ದೀನಿ. ಜನರು ಇನ್ನೂ ಗಾಬರಿಯಾಗಿದ್ದಾರೆ. ಅದಕ್ಕೋಸ್ಕರ ಈ ಅಣುಸ್ಥಾವರಕ್ಕೆ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ನಮ್ಮ ಸೂಕ್ಷ್ಮ ಪ್ರದೇಶ ಇರುವಂತಹ ಡ್ಯಾಮ್, ನಮಗೆ ಡ್ಯಾಮ್ ಇದೆ, ಕುಡಿಯೋ ನೀರನ್ನ ಈಗ ಸ್ವರ್ಭಕ್ಕೂ ತೊಗೊಂಡು ಹೋಗ್ತಾ ಇದ್ದಾರೆ ಸಾಯಿಗಳು. ಜೊತೆಗೆ ನಮ್ಮ ತಾಲೂಕಿನ ಇಡೀ ಇದರಲ್ಲೂ ಸಹ ಮತ್ತು ಭಾಗದಲ್ಲೂ ಸಹ ತೆಗೆದುಕೊಂಡು ಹೋಗ್ತಾರೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಅಲ್ಲಿ ಅಣುಸ್ಥಾವರ ನೋಡಿ, ಆ ಕಡೆ ಸೌಂಡ್ ಮಾಡಬೇಡಿ ದಯವಿಟ್ಟು. ಬೇಡ ಅಂತ ಆಚೆ ಹೋಗಿ. ಅಣುಸ್ಥಾವರ ಮಾಡ್ತೀನಿ ಅಂತ ಹೇಳಿದಾಗ ಇವತ್ತು ರೈತರು ಬಹಳ ಹೆದರಿಕೆಯಲ್ಲಿ ತಮ್ಮ ಮುಂದಿನ ಜೀವನ ಏನನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದಕ್ಕೆ ಮಂತ್ರಿ ಸಾಹೇಬರು ಇಲ್ಲೇ ಇದ್ದಾರೆ. ನಾವು ಅವರು ಇವತ್ತು ಮುಖ್ಯಮಂತ್ರಿಗಳ ಹತ್ರ ಮತ್ತು ಮಿನಿಸ್ಟರ್ ಹತ್ರ ನಾವು ಮಾತಾಡ್ತೀವಿ. ಒಂದು ನಿರ್ಣಯ ಮಾಡಿಕೊಡ್ಬೇಕು. ಆ ಭಾಗದ ಜನರು ಸಾಕಾಗಿದೆ. ಏನು ಮುಳುಗಡೆಯಾಗಿ ನಿರಾಶ್ರಿತರಾಗಿ ತುಂಬಾ ಕಷ್ಟದಲ್ಲಿ ಇವತ್ತೇನೋ ಒಂದು ಬದುಕಟ್ಟುಕೊಂಡಾಗ ಅಣುಸ್ಥಾವರ ತಂದುಬಿಟ್ಟಿದ್ದೀರಿ. 5 ಜಿಲ್ಲೆಗೆ ಏನಂದ್ರೆ ನಮ್ಮಲ್ಲಿ ಬೇಸೂರು ಅನ್ನೋದೇ ಒಂದು ಬಂದ್ಬಿಟ್ಟಿದೆ ಅನ್ನೋದು ಆ ಭಾಗದ ಜನರಿಗೆ ಗೊಂದಲ ಸೃಷ್ಟಿಯಾಗಿದೆ. ದಯವಿಟ್ಟು ಇದು ನಾನಂತೂ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಮಾಡಕ್ಕೆ ನಮ್ಮ ಮಂತ್ರಿ ಸಾಹೇಬರು ಹೇಳಿದ್ದಾರೆ, ಮಧು ಬಂಗಾರಪ್ಪ ಹೇಳಿದ್ದಾರೆ, ಅವರು ಬಿಡಲ್ಲ ಅಂತ ಹೇಳಿದ್ದಾರೆ. ನೀವು ನಿನ್ನೆ ನಿರ್ಣಯದಲ್ಲಿ ಹೇಳಿದ್ದೀರಿ, ನಮಗೆ ಯಾವುದೇ ಮಾಹಿತಿ ಬರಲಿಲ್ಲ, ಇಸಿ ಇದರಲ್ಲಿ ಒಂದು ಚರ್ಚೆ ಆಗಿದೆ ಬಿಟ್ಟರೆ ಏನು ಬಂದಿಲ್ಲ ತಾವು ಹೇಳಿದ್ದೀರಿ. ಖಂಡಿತ ಅದ್ರ ಬಗ್ಗೆ ಗಮನ ಹರಿಸಿದ್ರಿ. ನಮಗೆ ಜನರು ಇನ್ನೂ ಸ್ಟ್ರೈಕ್ ಮಾಡೋದು, ಇನ್ನೂ ಅದ್ರ ಬಗ್ಗೆ ಗುಂಗಲ್ಲಿರೋದನ್ನ ತಪ್ಪಿಸಬೇಕಿಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈಗಾಗಲೇ ಮುಳುಗಡೆಯಾಗಿ ಬಹಳ ನಿರಾಶ್ರಿತರಾಗಿದ್ದರಿಂದ ಈ ಒಂದು ಬೇಸೂರು ಅಣುಸ್ಥಾವರವನ್ನ ನಾವು ಯಾವ ಕಾರಣಕ್ಕೂ ನಾನಂತೂ ಬಿಡೋದಲ್ಲ, ಮಧು ಬಂಗಾರಪ್ಪನವರು ಬಿಡಲ್ಲ. ನೀವು ಸಹ ನಿರ್ಣಯ ಮಾಡಿ ಸರ್ಕಾರ ಪಡಿಸ್ಬೇಕು ಆಯ್ತಾ. ಇದು ಬಹಳ ಹೆದರಿಕೊಂಡಿದ್ದಾರೆ ಜನ. ನಿನ್ನೆ ತಾವು ನೋಡಿದಾರಲ್ಲ, ಭಾರಿ ಜನ ದೇವಗಿಯಲ್ಲಿ ಬಂದು ಮೆರವಣಿಗೆ ಮಾಡಿ ಗೊಂದಲ ಮಾಡಿದ್ದಾರೆ. ಪಾಪ ಅವರಿಗೆ ಹೆದರಿಕೆ ಇದೆ, ಭಯ ಇದೆ ಈ ತರ ಆಗ್ಬೋದಂತ. ಅದಕ್ಕೆ ಒಂದು ಕ್ಲಿಯರೆನ್ಸ್ ಮಾಡಿ ಇವತ್ತು ನಾವು ಪತ್ರಿಕೆ ಕೊಡೋದು ಒಳ್ಳೆಯದಂತ ಹೇಳ್ತೇವೆ. ಓಕೆ, ಒಂದು ನಾನು ಇದಕ್ಕೆ ಗೋಪಾಲಣ್ಣವರ ಪರವಾಗಿ ಕೂಡ, ಯಾಕೆಂದ್ರೆ ಏನಾಗ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದ್ಬಿಡ್ತದೆ ಅದು ಪವರ್ ಜನರೇಷನ್ ಈ ವಿಚಾರದಲ್ಲೆಲ್ಲ. ಅದಕ್ಕೆ ನಾನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಶಾಸಕ ಮಿತ್ರರಿಗೂ ಕೂಡ ನಾವೇನು ಒಂದು ರೆಸೊಲ್ಯೂಷನ್ ಮಾಡ್ತೀವಿ, ನಮಗೂ ಕೂಡ ಕಳಿಸ್ಕೊಡ್ತೀವಿ. 2 ರೆಸೊಲ್ಯೂಷನ್ ಆಗ್ತದೆ. ಒಂದು ವಕೀಲರಿಂದ ಅದನ್ನು ಕೂಡ ಗೋಪಾಲಣ್ಣವರು ಪ್ರಸ್ತಾವನೆ ಮಾಡ್ತಾರೆ. ಇದನ್ನ ಇಲ್ಲಿ ಪ್ರಸ್ತಾವನೆ ಮಾಡಿ, ಯಾಕೆಂದ್ರೆ ಜನರು ಇರಬೇಕಾದ್ರೆ ಗಾಬರಿಯಲ್ಲಾದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ನಾವು ಜನರ ಒಂದು ಏನು ಆಹ್ವಾನವನ್ನ, ಅವ್ರ ಬೈಗಳನ್ನ ಕನ್ವರ್ಟ್ ಮಾಡಿ ನಾವು ಸಂದೇಶ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದ್ರೆ ಇಲ್ಲಿ 2 ವಿಚಾರ ಆಗ್ತದೆ. ಒಂದು ಹೋರಾಟಗಳಾಗಿ ಅಧೋಗತಿ ಆಗ್ತದೆ. ನಿಲ್ಲಲ್ಲ ಇದು. ಈ ಕಡೆ ಭಾಗದಲ್ಲಿ ಸ್ವಲ್ಪ ಕಷ್ಟ ನಿಲ್ಸೋದು. ಅದೇ ರೀತಿ ಬೇರೆಯವ್ರಿಗೂ ಮನವರಿಕೆ ಆಗ್ಬೇಕು. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಯಾವುದೇ ಸರ್ಕಾರ ಆಗಲಿ ನಾವಿಲ್ಲಿ ಅಳಬೇಕು, ಅವರು ನಮ್ಮನ್ನು ನೋಡ್ತಾರೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಹಾಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಇವತ್ತು KDP ಸಭೆಯಲ್ಲಿ ನಾನು
ಗೋಪಾಲ್ ಅಣ್ಣವರ ಪ್ರಸ್ತಾವನೆ ಮಾಡ್ತಾರೆ, ಅದನ್ನು ಒಂದು ನಿರ್ಣಯ ಮಾಡಿ ಕಿತ್ತಾಕ್ಬೋದು ಅಂತ ಹೇಳಿದ್ರು. ಮೊನ್ನೆ ಒಂದು ಅಡ್ಡೇರಿಯಲ್ಲಿ ಹೋಗ್ಬಿಟ್ಟಿದ್ದೀವಿ. ತಕ್ಷಣ ನಿಮ್ಮ ಯಾರು DFO ಲೇಡಿ ಇದ್ದಾರೆ ಆರ್ಎಫ್ ನಾಯ್ಕ್ ಅಂತ ಒಂದು ಕಡೆ ಕಿತ್ತಾಕಿ ಎಷ್ಟು ರಗಳೆ ಮಾಡಿದ್ದಾರೆ ಗೊತ್ತಾ? ಅಲ್ಲ ನಾನು ಗಮನಿಸ್ತಾರೆ ಕೇಳೋದಿದ್ರೆ ನಾವು ಕೂತು ಚರ್ಚೆ ಮಾಡಿ ಏನಾದ್ರು ಮಾಡೋಣ. ಒಂದ್ಸರಿ 100 ಸರಿ ಹೇಳಿದ್ರು ಅದೇ ಮಾಡ್ತೀರಪ್ಪ. ಅದು ಯಾವ ಥರ ಅರ್ಥ ಆಗಲ್ಲ ನಮಗೆ. ಎಲ್ಲಿ ನಮ್ಮ DFO ಬರಲಿಲ್ವಾ? ಸಾಗರ DFO ಮಂತ್ರಿಗಳು ಬಂದ್ರು, MLA ಬಂದ್ರು, ಅವ್ರು ಬರಲ್ಲ ಅಂದ್ರೆ ಇನ್ನೆಷ್ಟೊಂದು ಬರ್ತಾರೆ ಅವರು. ಇಷ್ಟ 4 ಗಂಟೆ ಹೋಟೆಲ್ ಮಂತ್ರಿಗಳೇ ಬಂದಿದ್ದಾರೆ. ಇವ್ರು ಏನು ಸ್ಪೆಷಲ್ ಹೇಳಿ ಸರ್. ಕರ್ನಾಟಕ ಸರ್ಕಾರದ ನಡವಳಿಕೆಗಳೇ ಇದೆ. ಯಾವುದು ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ, ಮೇಲಿನ ತೀರ್ಮಾನಗಳ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಗಿರುವ ಅರಣ್ಯ ಒತ್ತುವರಿಗಳಲ್ಲಿ ಒತ್ತುವರಿ ಭೂಮಿ ಮತ್ತು ಆತನ ಪಟ್ಟಾಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಇರುವ ಒತ್ತುವರಿದಾರರನ್ನು ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆ ಕೈಬಿಟ್ಟಿದ್ದೇವೆ ಎಂದು NTPC ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ಹೋರಾಟ ನಡೆಯುತ್ತಲೇ ಇರುತ್ತದೆ ಎಂದು ಮಲೆನಾಡು ಗಣಿ ವಿರೋಧಿ ಹೋರಾಟ ವೇದಿಕೆ ಅಧ್ಯಕ್ಷ BA ಇಂದುಧರ್ ಬೇಸೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಶಿವಾನಂದ ಗೌಡ, ಲೋಕೇಶ್ ಹುಣಾಲಮಡಿಕೆ, ನಾಗರಾಜ್, ಭಾಸ್ಕರ್, ಹರೀಶ್ ಇನ್ನಿತರರು ಹಾಜರಿದ್ದರು. ಅಣು ವಿದ್ಯುತ್ ಸ್ಥಾವರವನ್ನು ವಿರೋಧ ಮಾಡಿ, ಬೇಸೂರಿನಲ್ಲಿ ನಡೀತಕ್ಕಂಥ ಅಣು ವಿದ್ಯುತ್ ಸ್ಥಾವರವನ್ನು ವಿರೋಧ ಮಾಡಿ 7ನೇ ತಾರೀಕು ಒಂದು ದೊಡ್ಡ ಪ್ರೊಟೆಸ್ಟನ್ನು ನಾವು ಮಾಡಿದ್ವಿ. 7ನೇ ತಾರೀಕು ಅದಾದ ನಂತರದಲ್ಲಿ ಮೊನ್ನೆ ಒಂದು ಬೇಸೂರು ಬಸವಣ್ಣ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರವಾಗಿ ನಾವು ಸಾಗರದ AC ಕಚೇರಿಗೆ ನಾವು ಬಂದು ಪಾದಯಾತ್ರೆಯನ್ನು ಬಂದು ಮುಟ್ಟಿದ್ದೀವಿ. ಯಾಕೆ ಮತ್ತೆ ನಾನು ಪ್ರೆಸ್ ಮೀಟ್ ಅಂದರೆ ಮೊನ್ನೆ ಹೋರಾಟವನ್ನು ಮಾಡಿದ್ದೀವಿ ಅಂತ ಆದರೆ ಆ 7, 8, 10 ದಿವಸದಲ್ಲಿ ನಮ್ಗೆ ಯಾವುದೇ ಥರ ಉತ್ತರಗಳು ಬಂದಿರಲಿಲ್ಲ. ಸುಮ್ಮನೆ ಹಿಂಗೆ ಫೋನಲ್ಲಿ ನಿಮ್ಮದು ಆಗೋದಿಲ್ಲ ಹಾಗೆ ಹೀಗೇನೋ ಒಂದು ಮಾಹಿತಿಗಳಿತ್ತು. ಹಾಗಾಗಿ ಜನರು ತುಂಬ ಆತಂಕದಲ್ಲಿದ್ದರು. ಹಾಗಾಗಿ ಸಡನ್ನೇ ಒಂದು 5 ದಿವಸದಲ್ಲಿ ಒಂದು ಪಾದಯಾತ್ರೆಯನ್ನು ಸೆಟ್ ಮಾಡ್ಕೊಂಡ್ವಿ. ಸುಮಾರು ಒಂದು 2,000-3,000 ಜನ ದೇವಸ್ಥಾನ ಪೂಜೆ ಮಾಡಿ ನಾವು ದಾರಿ ಉದ್ದಕ್ಕೂ, ಬಹುತೇಕ ನಮ್ಮ ಇತಿಹಾಸದಲ್ಲಿ ನನಗೆ ಗೊತ್ತಿಲ್ಲ, ನಾನು 3 ಪಾದಯಾತ್ರೆ ಮಾಡಿದ್ದೆ. ನಾನು ಅಂದರೆ ಒಂದು ಈ ಹೊಳೆಭಾಗದ ಸೇತುವೆ ಬಗ್ಗೆ ಒಂದು ಮಾಡಿದ್ವಿ, ಒಂದು ಕಸ್ತೂರಿ ರಂಗನ ವರದಿ ಬಗ್ಗೆ ಮಾಡಿದ್ವಿ ಅವಾಗ ಹಿಂದೆ. ಬಟ್ ಆದರೂ ಕೂಡ ಇದರಷ್ಟು ಜನ ನಮಗೆ ದಾರಿ ಉದ್ದಕ್ಕೂ ಇವತ್ತು ಜ್ಯೂಸ್ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ತಿಂಡಿ ಕೊಡೋದಿರ್ಬೋದು, ಪ್ರತಿಯೊಂದು ಇವತ್ತು ಸಾಗರದ ಎಲ್ಲ ಮೆಡಿಕಲ್ ಅವರು, ಔಷಧಿ ವ್ಯಾಪಾರಿಗಳು ORS ಅನ್ನು ತಂದು ನಮ್ಗೆ ಹೊಸೂರಲ್ಲಿ ತಂದು ಎಲ್ಲ ಸಾವಿರಾರು ಜನರಿಗೆ ORS ಅನ್ನು ಕೊಟ್ಟಂಥದ್ದು. ಆಮೇಲೆ ಎಲ್ಲ ಆ ಥರದಲ್ಲಿ ನಮ್ಗೆ ತುಂಬ ಸಪೋರ್ಟ್ ಮಾಡಿ ನಾವು ಆ ಜಾಥಾವನ್ನು ಸಾಗರಕ್ಕೆ ತಂದ್ವಿ. ಆ ಜಾಥಾ ತಂದು ಅದರ ಮೇಯ್ನು ನಮ್ಮ ಉದ್ದೇಶ ಸರ್ಕಾರದ ಗಮನಕ್ಕೆ ಮುಟ್ಟಬೇಕು ಆ ಪಾದಯಾತ್ರೆ ಅನ್ನೋದು ನಮ್ಮ ಮೇಯ್ನ್ ಆಗಿತ್ತು. ಆ ಪ್ರಕಾರದಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರಿಗೆ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೆ. ನಾನೇ 2 ದಿವಸ ಹಿಂದೆ ಹೋಗಿ ಮನವಿ ಕೊಟ್ಟಿದ್ವಿ. ಬರಲೇಬೇಕು, ನೀವು ಈ ಜಾಥಾದಲ್ಲಿ ಪಾಲ್ಗೊಳ್ಬೇಕು, ಜನಕ್ಕೆ ಸಮರ್ಪಕ ಉತ್ತರ ಕೊಡಬೇಕು ಅಂತ ಅವ್ರಿಗೆ ಕೂಡ ಹೇಳಿದ್ದೆ. ಸನ್ಮಾನ್ಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿದ್ದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಕೂಡ ನಾನು ಕೇಳ್ಕೊಂಡಿದ್ದೆ. ಅವರು ಕೂಡ ಅದಕ್ಕೆ ಒಪ್ಕೊಂಡು ಅವರು ಬಂದು ನಮ್ಮ ಜೊತೆಗೆ ಪಾದಯಾತ್ರೆಯಲ್ಲಿ ಬಂದು AC ಕಚೇರಿಗೆ ಮುಟ್ಕೊಂಡಿದ್ದಾರೆ. ಅದೇ ರೀತಿ ನಾವು ಮಂತ್ರಿಗಳಿಗೂ ಹೇಳಿದ್ವಿ. ಅವರು ಕಾರಣಾಂತರದಿಂದ ನಮ್ಮ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ, ಬೇರೆ CM ಜೊತೆಗೆ ಏನೋ ಮೀಟಿಂಗ್ ಇತ್ತು ಅಂತೇಳಿ ಅವ್ರು ಬರಲಿಲ್ಲ. ಪಕ್ಷಾತೀತವಾಗಿ ನಾನು ಕರೆ ಕೊಟ್ಟಿದ್ದೆ ಪಾದಯಾತ್ರೆಗೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳ ಜೊತೆಗೆ ಎಲ್ಲ ಜನ, ಅಂದರೆ ಹೆಣ್ಮಕ್ಳು, ವಯಸ್ಸಾದವರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಬಹುತೇಕ ಸಾವಿರಾರು ಜನ ಹೆಣ್ಮಕ್ಳೇ ಇವತ್ತು ನಡ್ಕೊಂಬಂದ್ರು. ನಿಜವಾಗ್ಲೂ ನಮಗೆ ಆತಂಕ ಆಯಿತು. ಅವ್ರ ಕಾಲಲ್ಲೆಲ್ಲ ನಿನ್ನೆ ಎಲ್ಲ ನಾನು ತುಂಬ ಜನರು ಮನೆಗೆ ನಿನ್ನೆ ವಿಸಿಟ್ ಮಾಡಿದೆ, ಅವ್ರ ಕಾಲಲ್ಲೆಲ್ಲ ಗುಳ್ಳೆ ಬಂದಿದೆ. ಅಷ್ಟು ಬೇಜಾರಾಯಿತು ನನಗೆ. ನಮ್ಮ ಒಂದು ಹೋರಾಟಕ್ಕೆ ಆ ಥರ ಬೆಂಬಲ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಯಾಕೆ ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸಾಗರಕ್ಕೆ ಬಂದು ನಮ್ಮ ಮನವಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾವು ಹೇಳೋದಿಷ್ಟೇ, ಅಣು ವಿದ್ಯುತ್ ಸ್ಥಾವರ ಹೋರಾಟದ ನಮ್ಮ ಸಮಿತಿ ಏನಿದೆ ಅದಕ್ಕೆ ಇವತ್ತು ದಿನ ಪ್ರತಿ ದಿವಸ 200-300 ಜನ ನಮ್ಮ ವಾಟ್ಸಪ್ಗೆ ಆ್ಯಡ್ ಆಗ್ತಾ ಇದ್ದಾರೆ. ಇವತ್ತು ನಾವು 3,000 ಜನ, ನಾವು ಇವತ್ತು 2,000 ಜನ 3,000 ಜನ ನಾವು ಮೊನ್ನೆ ಪಾದಯಾತ್ರೆ ಮಾಡಿರ್ಬೋದು. ನೀವು ನಮಗೆ ದಿನ ಜಾಸ್ತಿ ಕೊಡ್ತಾ ಹೋದಷ್ಟು 1,000 ಹೋಗಿ ಲಕ್ಷ ಆಗೋ ಪರಿಸ್ಥಿತಿ ಬರ್ತಾ ಇದೆ.
ಅದನ್ನು ದಯಮಾಡಿ ನಾನು ಜಿಲ್ಲಾಧಿಕಾರಿ ಇರ್ಬೋದು, ಸಂಸದರಿರ್ಬೋದು, ಶಾಸಕರಿರ್ಬೋದು, ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು, ಎರಡೂ ಸರ್ಕಾರಕ್ಕೂ ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎರಡೂ ಸರ್ಕಾರ ಆ ಸಂಬಂಧಪಟ್ಟ ಎಲ್ಲರೂ ಕೂಡ ಇದನ್ನು ಎಚ್ಚೆತ್ತುಕೋಬೇಕು. ಈ ಒಂದು ಅಣು ವಿದ್ಯುತ್ ಸ್ಥಾವರವನ್ನು ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಇದು ಮುಂದುವರಿಸಬಾರ್ದು. ನಾನು ಯಾಕೆ ಇವತ್ತು ಪ್ರೆಸ್ ಮೀಟ್ ಮಾಡಿ ತಮಗೆ ಮುಂದೆ ಬಂದಿದ್ದೀನಿ ಅಂದರೆ, ನಾವು ಒಂದು ಆಶ್ವಾಸನೆಗಳನ್ನು ಕೊಟ್ಟಿದ್ವಿ. 20ನೇ ತಾರೀಕು ಪಾದಯಾತ್ರೆ ಮಾಡ್ತೀವಿ. ಅಲ್ಲಿಂದ ಸತತವಾಗಿ 5 ದಿವಸ AC ಕಚೇರಿ ಎದುರುಗಡೆಗೆ ನಾವು ಟೆಂಟ್ ಹಾಕೊಂಡು ಕುತ್ಕೋತೀವಿ ಅಂತ ಹೇಳಿದ್ವಿ. 27ನೇ ತಾರೀಕು DC ಶಿವಮೊಗ್ಗ ಹೋಗಿ ಸಾವಿರಾರು ಜನ ಮನವಿ ಕೊಡ್ತೀವಿ ಅಂತ ಹೇಳಿದ್ವಿ. DC ಅವರೇ ನಮ್ಮ ಹತ್ರ ಬಂದಾಗ, MP ಅವರೇ ನಮ್ಮ AC ಕಚೇರಿ ಬಂದಾಗ, ಶಾಸಕರು ನಮ್ಮ AC ಕಚೇರಿ ಬಂದಾಗ ನಾವು ಅನಿವಾರ್ಯವಾಗಿ ಅಡ್ಡೇರಿ ಗ್ರಾಮದ ಬಡ ರೈತರ ಬಗ್ಗೆ ಬಿಜೆಪಿಯವರಿಗೆ ಕಾಳಜಿ ಇಲ್ಲ, ಬದಲಾಗಿ ಪ್ರಕರಣ ಮುಂದಿಟ್ಟುಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ಲಾವಿಗೆರೆ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. APMC ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಗೋಷ್ಠಿಯಲ್ಲಿ ಮಹಾಬಲಗೌತಿ, ಯೋಗೀಶ್, ಗುರು ಶಿರವಾಳ, ಗಿರೀಶ್ ಕೋವಿ ಇನ್ನಿತರರು ಹಾಜರಿದ್ದರು. ಹಾಗೆ ಕಳೆದ 2-3 ದಿನಗಳಿಂದ ನಮ್ಮ ಅನಂಪುರ ಹೋಬಳಿ ಅಡ್ಡೇರಿ ಭಾಗದಲ್ಲಿ ಒಂದಿಷ್ಟು ರೈತರ ಜಮೀನು, ಅಡ್ಡೇರಿ ಅಂದರೆ ಇಡೀ ಊರು ಕೂಡ ಫಾರೆಸ್ಟ್ ಸೇರಿರ್ತಕ್ಕಂಥ ಊರು, ಇಡೀ ಊರೇ ಫಾರೆಸ್ಟಲ್ಲಿದೆ. ಆ ಜಮೀನಲ್ಲಿ ಅಲ್ಲಿ ಏನು ಒಂದು 10 ಗುಂಟೆ 11 ಗುಂಟೆ ಜಾಗನ ಅರಣ್ಯ ಇಲಾಖೆಯವರು ತೆರವುಗೊಳಿಸಿದ್ರು ಅಂತ ಆ ಒಂದು ವಿಷಯವಾಗಿ BJPನಲ್ಲಿ ಕೆಲವು ಮುಖಂಡರು, ಸ್ಥಳೀಯ ಮುಖಂಡರಿರ್ಬೋದು, ಮತ್ತು ಏನು ಮಾಜಿ ಶಾಸಕರಾಗಿರ್ಬೋದು, ಹಾಗೇನೆ ಕೆಲವೊಬ್ರು ಬಂದು ಸಾಲು ಪತ್ರಿಕಾಗೋಷ್ಠಿ ಮಾಡಿರ್ಬೋದು, ಮತ್ತು ಪತ್ರಿಕೆಯವ್ರನ್ನ ಉದ್ದೇಶಿಸ್ಬಿಟ್ಟು ಅಲ್ಲೇ ಮಾತಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ನಾನು ಈ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿರತಕ್ಕಂಥದ್ದು ಆ ಬಡ ರೈತನ ಜಾಗ ಉಳಿಸೋದಕ್ಕೋ ಅಥವಾ ಇದರಲ್ಲಿ ರಾಜಕಾರಣದ ಬೇಳೆಕಾಳು ಬೇಯಿಸೋದಕ್ಕೋ ಅಂತ. ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಯೋಗ್ಯತೆನೂ ನನಗೆ ಗೊತ್ತಿದೆ. ಯಾರ್ಯಾರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಫಾರೆಸ್ಟ್ ಲ್ಯಾಂಡು KPC ಲ್ಯಾಂಡಲ್ಲಿ ಇದ್ದಾರೆ, ಎಷ್ಟೆಷ್ಟು ಎಕರೆಗಳಷ್ಟು ಜಮೀನನ್ನು ತಮ್ಮ ಸುಬ್ಬತ್ತಿನಲ್ಲಿ ಹಿಡ್ಕೊಂಡಿದ್ದಾರೆ, ನೀವೆಷ್ಟು ಸಾಚಾ ಇದ್ದೀರಿ ಅನ್ನೋದ್ರ ಬಗ್ಗೆ ಇಡೀ ನನಗೂ ಗೊತ್ತಿದೆ, ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ. ತಾಲೂಕಿನ ಜನತೆಗೆ ಎದುರುಗಡೆ ಬಿಚ್ಚಿಡ್ಬೇಕಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ ಸಮೇತ ಬಿಚ್ಚಿಡ್ತೀನಿ. ಆ ಒಂದು ಕೆಪಾಸಿಟಿ ನಮಗೂ ಇದೆ. ಯಾಕೆ ಈ ಮಾತನ್ನ ಇಷ್ಟು ಕಠೋರವಾಗಿ ನಿಷ್ಠೂರವಾಗಿ ಹೇಳ್ತೀವಿ ಅಂತ ಅಂದ್ರೆ, ನೆನ್ನೆ ಹೇಳ್ತಾ ಇದ್ರು, ನಾವು ಕೂಡ ಏನು RF ಅವರು ಅರಣ್ಯ ಇಲಾಖೆಯವ್ರು ಬಂದ್ಬಿಟ್ಟು ಅದನ್ನು ತೆರವು ಮಾಡ್ಬೇಕಂತ ಬಂದ್ಬಿಟ್ಟು ಹೋದ್ರು. ಆ ಕೂಡಲೇ ನಾವು ಕೂಡ ಹೋಗಿದ್ದೀವಿ. ಚೇತನ್ ರಾಜ್ ಕಣ್ಣೂರು ಆ ಮುಖಂಡರು ಅದೇ ಪಕ್ಕದ 2-3ನೇ ಮನೆ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಆರೋಪ ಅಥವಾ ಗಲಾಟೆ ಮಾಡಿದ್ದಾರೆ. ನೀವು ಬರಬಾರ್ದು, ನೀವು ಹೆಂಗ್ ಬಂದ್ರೆ ನೀವು ಒಬ್ಬ ರೈತರು ಹೆಂಗ್ ತೊಂದರೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವ್ರ ಹತ್ರ ಏನು ಮಾತುಕತೆಗಳಾಗಿದ್ದಾವೆ ಅವ್ರ ಹತ್ರ. ಅದಾದ ನಂತರ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಮತ್ತೆ ಅದಾದ ನಂತರ ಏನು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಹೋಗಿದ್ದೀನಿ, ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ. ಏನು ACF DFO ವರ್ಗು ಗಮನಕ್ಕೆ ತಂದ್ಬಿಟ್ಟು ಹಿಂಗೆ ಆಗ್ಬಾರ್ದು, ಯಾಕೆ ನೀವು ತೆರವುಗೊಳಿಸ್ತಾ ಇದ್ದೀರಿ, ಎಲ್ಲರೂ ಮಾಡಿಲ್ವಾ, ಏನು ಎಷ್ಟು 10 ಗುಂಟೆ ಜಾಗ ಅಷ್ಟೇ ತಾನೆ ಅದನ್ನ ಮಾಡ್ಕೊಂಡಿದ್ದಾರೆ, ಅದನ್ನ ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಬೋದಲ್ಲ ನೀವು ಅನ್ನೋದು ಎಚ್ಚರಿಕೆ ಕೊಡಬಹುದಿತ್ತು. ಸಡನ್ ಬಂದ್ಬಿಟ್ಟು ನೀವು ಅಡಿಕೆ ಗಿಡನ ಕೀಳಂತದ್ದೆಲ್ಲ ಏನಿದೆ ಅಂತ ನಾವು ಕೂಡ ಕೇಳಿದ್ವಿ. ನಮ್ಗೆ ಜವಾಬ್ದಾರಿ ಕೂಡ ಇದೆ. ಇವ್ರು ಇನ್ನೇ ಹೇಳ್ತಾರೆ, ಹಿಂದೆ ಅಲ್ಲೆಲ್ಲೋ ಕುತ್ಕೊಂಡು ಮಾಧ್ಯಮ ಮುಂದೆ ಅಥವಾ ಫಾರೆಸ್ಟ್ ಇಲಾಖೆ ಮುಂದೆ ನೀವು ಬೇಡ ಅಂತ ಹೇಳ್ತಾರೆ, ಏನು ಮುಟ್ಬೇಡ್ರಿ ಅಂತ ಹೇಳ್ತಾರೆ, ಮತ್ತೆ ಅವರೇ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ನೈತಿಕತೆ ಇದೆಯಾ ಈ ಮಾತಾಡೋದಕ್ಕೆ? ನಾವು ಕಳಿಸಿದೀವಿ ಅಂತ ಯಾವ ಏನು ಮಾನದಂಡದಲ್ಲಿ ನೀವು ಹೇಳ್ತೀರಿ? ಇಲ್ಲ ಕಾಂಗ್ರೆಸ್ ಪುಂಡ್ರು ಅಂತ ಹೇಳ್ತಾರೆ ಮಾಜಿ ಶಾಸಕರು. ಯಾರು ಪುಂಡ್ರು, ಯಾರು ಪೋಖ್ರಿಗಳು ಈ ಕ್ಷೇತ್ರ ನೋಡಿಲ್ವಾ? ನಿನ್ನೆ ಇನ್ನೂ ಒಂದು ಮಾತನ್ನ ಮುಂದೆ ಹೋಗ್ಬಿಟ್ಟು ಹೇಳ್ತಾರೆ, ಮಾನವೀಯತೆ ಇರೋ ಶಾಸಕ ಬಂದು ಈ ಜಾಗಕ್ಕೆ ಬಂದು ಹೋಗ್ಬೇಕು ಅಂತ. ಮಾನವೀಯತೆ ಇವ್ರ ಶಾಸಕರು, ನಮ್ಮ ಶಾಸಕರದ್ದು ಏನಿದೆ, ನಿಮ್ದು ಮಾನವೀಯತೆ ಏನಿದೆ ಈ ಸಮಾಜ ನೋಡಿಲ್ವಾ? ಈ ತಾಲೂಕು ನೋಡಿಲ್ವಾ? ಒಬ್ಬ
ಬ್ರಾಹ್ಮಣರ ದಂಪತಿ LB ಕಾಲೇಜಲ್ಲಿ ಅವನ ಮಕ್ಕಳ ಎದುರುಗಡೆ ಅವನು ಹೊಡಿತಿರಲ್ಲ, ನಿಮ್ಮ ಎದುರುಗಡೆ ಹೊಡೆದ್ರಲ್ಲ, ನಿಮ್ಮವರು ಹೊಡೆಸಿದ್ರಲ್ಲ ನೀವು, ಅವತ್ತು ಮಾನವೀಯತೆ ಎಲ್ಲಿ ಹೋಗಿತ್ತು? ಇದನ್ನು ಕೇಳಬಾರ್ದಾ ನಿಮ್ಮನ್ನ? ನೀವು ಹೇಳ್ತೀರಿ ಈ ಉಸ್ತುವಾರಿ ಸಚಿವರು, ಸಾಗರ ಶಾಸಕರು ಇಬ್ರು ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆಯಲ್ಲಿ, ಯಾವುದೇ ಇಲಾಖೆನಲ್ಲಿ ಅವ್ರಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಸೋದಕ್ಕೆ ಇವ್ರಿಗೆಲ್ಲ ಆಗ್ತಾ ಇಲ್ಲ, ಇವ್ರು ವೈಫಲ್ಯ ಅಂತೀರಿ. ನೀವು ಇದ್ದಾಗ ಬಾನ್ಕೋಳಿ ಪಂಚಾಯತಿನಲ್ಲಿ ಅಡಿಕೆ ಮರಗಳು ಮಾರಣ ಹೋಮ ಆಯ್ತಲ್ಲ, ಇದೇ ಅಕ್ರಮ ಮಲ್ಲಿಕಾರ್ಜುನ್ ನಿನ್ನೆ ಅಲ್ಲ, ಅವ್ರು ಹೇಳ್ಬೇಕಾದ್ರೆ ಪಕ್ಕ ನಿಂತಿದ್ರಲ್ಲ, ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ, ಹಾಲಪ್ಪನವ್ರ ಎದುರುಗಡೆ ಎಂತೆಂತ ಮಾತಾಡಿದ್ರಿ ನೀವು. ಹಕ್ಕರೆ ಕೇಳ್ತೀನಿ ಇದನ್ನ, ನಿಮಗೆ ಯಾವ ಮಾನದಂಡದಲ್ಲಿ ನೀವು ಅದನ್ನ ಕೇಳ್ತಾ ಇದ್ರಿ? ಅಲ್ಲಿ ಪಕ್ಕ ನಿಂತ್ಕೊಂಡು ಕಾರ್ಗಲ್ಲಲ್ಲಿ ಬಂದ್ಬಿಟ್ಟು ನೀವು ಸ್ಟ್ರೈಕ್ ಮಾಡ್ಲಿಲ್ವಾ? ನಮ್ಮ ಶಾಸಕರು ಮಾಡ್ಲಿಲ್ವಾ? ಅಡಿಕೆ ಮರ ಕಡಿಯೋದು ತಪ್ಪು, ರೈತರಿಗೆ ಈ ತರ ಮಾಡಬಾರ್ದು ಅಂತ ಬನಕೋಳಿ ಪಂಚಾಯತಿನಲ್ಲಿ ಅವತ್ತು ಶಾಸಕರು ಯಾರಾಗಿದ್ರು? ಹಾಲಪ್ಪನವ್ರೆ, ನೀವೇ ತಾನೆ. ಸೊರಬದಲ್ಲಿ ಎಷ್ಟೆಷ್ಟು ಎಕರೆಗಟ್ಲೆ ಅಡಿಕೆ ಮರಗಳನ್ನ ಕಟ್ಸಿದ್ರಲ್ಲ, ಅವತ್ತು ಅಲ್ಲಿ ಹೊರಬದಲ್ಲಿ ಶಾಸಕರು ಯಾರಿದ್ರು? ನಿಮ್ಮ ಪಕ್ಷದವರೇ ತಾನೆ. ಅವತ್ತೆಲ್ಲಿ ಹೋಗಿದ್ರಿ ನೀವು? ಅಲ್ಲೇ ಶಾಸಕರಾದವರು, ಅಲ್ಲೇ ಮಂತ್ರಿ ಆದವರು ಕೂಡ. ಯಾಕೆ ನಿಮಗೆ ಜವಾಬ್ದಾರಿ ಇದ್ದಿಲ್ವೇ? ಕಾನಂಪುರದಲ್ಲಿ ಒಬ್ಬನು ಕೂಗ್ತಾನೆ, ನಾವು ಅವನ ಬಗ್ಗೆ ಮಾತಾಡಕ್ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟಿದೀವಿ, ಯಾಕಂದ್ರೆ ಬೇಡ ಅನ್ನೋದು ರೇಂಜಿಗೆ ಬಂದ್ಬಿಟ್ಟಿದೀವಿ. ಅದು ಒಂಥರ ನಮ್ಗೆ ಈಗ ಈ ಹತ್ತಿ ಹಾಕ್ಲಲ್ಲಿ ನಾವು ಮಂಗಗಳು ಜಾಸ್ತಿ ಆದಾಗ ಒಂದ್ ಕಡೆ ಕಟ್ತಿದ್ವಿ, ಏನೋ ಅದು ಕೂಗ್ತಾ ಇರ್ಲಿ, ಮಂಗಗಳು ಬರಬಾರ್ದು ಅಂತ ಆ ಲೆಕ್ಕಕ್ಕೆ ಇಟ್ಬಿಟ್ಟಿದೀವಿ. ಅವನ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಆದ್ರೆ ನಾವೆಲ್ಲ ಒಂದ್ ಕಡೆ ಹಕ್ಕಕ್ಕೆ ಜವಾಬ್ದಾರಿ ಇದೆ ಅನ್ಕೊಂಡಿದ್ದೆ. ಮೈಕಾಸೂರು ಆಗ್ಬಾರ್ದು, ಮೈಕ್ ಸಿಕ್ಕ ತಕ್ಷಣ ಭಾಷಣ ಹೊಡೆಯೋದು, ರಾಜಕಾರಣ ಮಾಡಿ, ಸರ್ಕಾರದ ವೈಫಲ್ಯಗಳನ್ನು ಹೇಳಿ, ಶಾಸಕರಿಂದ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ, ಎತ್ತು ತೋರಿಸಿ ಈಗ ಕೆಲಸ ಆಗಿಲ್ಲ ಅನ್ನೋದ್ರ ಬಗ್ಗೆ. ಈ ಹೋಗು ಬಡವ ಏನೋ ಒಂದು 10 ಗುಂಟೆ. ಕಳೆದ 3 ದಿವಸದಿಂದ ಅಡ್ಡೇರಿ ಅರಣ್ಯ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವೆಲ್ಲರೂ ಕೂಡ ಬೇರೆ ಬೇರೆ ಮಾಧ್ಯಮದಲ್ಲೂ ಬಂತು, ತಾವು ಕೂಡ ಸುದ್ದಿ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು ಇರ್ಬೋದು. ನಿನ್ನೆ ಮಾಜಿ ಶಾಸಕರು ಸ್ಥಳ ಭೇಟಿ ಮತ್ತು ಅರಣ್ಯ ಅಧಿಕಾರಿಗಳ ಮುಂದೆ ಹೋಗಿರ್ತಕ್ಕಂಥದ್ದು ಎಲ್ಲವನ್ನು ತಾವು ನೋಡಿದ್ದೀರ. ಅಲ್ಲಿ ಆ ರೈತರು ಜಮೀನು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು 20 ಗುಂಟೆ ಜಮೀನು ಇರ್ಬೋದು. ನಮ್ಮ ಮನೆ ಪಕ್ಕದಲ್ಲೇ ಒಂದು 3-4ನೇ ಮನೆ. ನಾನು ಮಾಧ್ಯಮದ ಮುಂದೆ ಬರಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಆದರೆ ಅನಿವಾರ್ಯ ಕಾರಣಗಳಿಂದ ಬರ್ತಾ ಇದ್ದೀವಿ. ಯಾಕಂದ್ರೆ ಈ BJP ಅವ್ರದ್ದು ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಬೇರೆಯವ್ರಿಗೂ ಹೇಳಿಲ್ಲ ಅಂತ ಅಂದ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಾವು ತಪ್ಪಿತಸ್ಥರು ಆಗ್ಬಿಡ್ತೀವಿ ಅಂತಕ್ಕಂಥದ್ದು. ಕೆಲವೊಂದು ಟೈಮ್ ಸತ್ಯ ಹೇಳಿದ್ರೆ ಅಲ್ಲಿರ್ತಕ್ಕಂಥ ರೈತರಿಗಿರ್ಬೋದು, ಬಡವರಿಗೆ ಅನ್ಯಾಯ ಆಗ್ಬೋದು. ಆದರೆ ಸತ್ಯ ಹೇಳಿಲ್ಲ ಅಂದ್ರೆ ಇವರು ರಾಜಕಾರಣ ಮಾಡ್ಕೊಂಡು ಹೊರಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ಇವತ್ತು ಬರಬೇಕಾಗಿದೆ. ನಾನು ಒಂದನ್ನೇ ಹೇಳಲಿಕ್ಕೆ ಬಿಡೋದು, ಆ ಏನು ಅರಣ್ಯ ಒತ್ತುವರಿ ತೆರವು ಇದೆಯಲ್ಲ, ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ಅಲ್ಲಿದು ಒಂದಿಷ್ಟು ಏನೇನಾಯ್ತು ಅಂತಕ್ಕಂಥದ್ದನ್ನ ಸಾಗರ ಮಾಧ್ಯಮದವ್ರಿಗೆ ಹೇಳಿಲ್ಲ ಅಂತ ಅಂದ್ಬಿಟ್ರೆ ಇವ್ರು ಎಲ್ಲ ಕಡೆ ಇದೇ ಥರ ಮಾಡ್ಕೊಂಡು ಬರ್ತಾರೆ. ನೋಡಿ, ಅಲ್ಲಿ ಆ ಏನು 20 ಗುಂಟೆ ಜಾಗ ಇತ್ತು, ಅಲ್ಲಿ 3 ಜನ ಓನರ್ಶಿಪ್ಪಿಗೆ ಹೊಡೆದಾಡ್ತಾ ಇರ್ತಾರೆ. ಅಂದ್ರೆ ಅದು ಫಾರೆಸ್ಟ್ ಜಾಗನೇ. ಇಬ್ರು ಡಿಮ್ಯಾಂಡ್ ಹಾಕೊಂಡಿರ್ತಾರೆ. ಮತ್ತು ಈಗೇನು ತೋಟ ಹಾಕಿರ್ತಕ್ಕಂಥ ರೈತರು ಅಲ್ಲಿ ದನ ಮೇಯಿಸ್ತಕ್ಕಂಥದ್ನ ಮಾಡ್ತಾ ಇರ್ತಾರೆ ಭಾಳ ವರ್ಷದಿಂದ. ಎದುರುಗಡೆ 2 ಜನ ಡಿಮ್ಯಾಂಡ್ ಹಾಕೊಂಡಿರ್ತಾರೆ ಬೇರೆ ಊರಿನವರು, ಹಿಂದ್ಗಡೆ ಇವರು ದನ ಮೇಯಿಸ್ತಾ ಇರ್ತಾರೆ ಆ 20 ಗುಂಟೆನಲ್ಲೇ. ಅದು ಈಗ ಒಂದು ವರ್ಷದ ಈಚೆಗೆ ಏನಾಯ್ತು, ಆ ಡಿಮ್ಯಾಂಡ್ ಹಾಕೊಂಡಿರ್ತಕ್ಕಂಥವನು ಕೂಡ ನಾನು ಬೇರೆ ಊರಿನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಆ ಹಿಂಭಾಗ ಏನು ದನ ಮೇಯಿಸ್ತಾ ಇದ್ರು ಅದ್ರ ಎದುರುಗಡೆದೆ ಮನೆಯವರು. ಇಲ್ಲ, ಅದು ನಂದು ಜಾಗ, ಹಳ್ಳಿ ಕಡೆ ಎಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಸರ್. ಹೈಕೋರ್ಟ್ ಸಂಚಾರಿ ಪೀಠ ಶಿವಮೊಗ್ಗದಲ್ಲಿಯೇ ಸ್ಥಾಪನೆಯಾಗಬೇಕು. ಮಲೆನಾಡು ಭಾಗದ 5 ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಿ ಎನ್ನುವ ಹೋರಾಟದ ಹಿಂದೆ ಸಾರ್ವಜನಿಕ ಹಿತಾಸಕ್ತಿ ಅಡಗಿದೆ ಎಂದು
ನ್ಯಾಯವಾದಿ ಅಶೋಕ್ ಭಟ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಎಂ ಹರನಾಥರಾವ್, ಶೇಖರಪ್ಪ, ವಿನಯ್ ಕುಮಾರ್, ಎಂ ರಾಘವೇಂದ್ರ, ಕೆವಿ ಪ್ರವೀಣ್, ಉದಯ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಚೀಫ್ ಮಿನಿಸ್ಟ್ರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟು ಸಂಚಾರಿ ಪೀಠ ಏನಾದರೂ ನೀವು ಮಾಡೋದಿದ್ರೆ ಅದನ್ನು ಶಿವಮೊಗ್ಗದಲ್ಲಿ ಮಾಡಿ, ಯಾವುದೇ ಕಾರಣದಿಂದಲೂ ಕೂಡ ಶಿವಮೊಗ್ಗ ಪ್ರಸ್ತುತವಾಗಿರ್ತಕ್ಕಂತಹ ಪ್ರದೇಶ ನೋಡಿ. ನೀವು ಮಂಗಳೂರಿಗೆ ಕೊಟ್ಟರೆ ಒಂದು ಕಡೆ ಪೂರ್ತಿ ಸಮುದ್ರನೇ, ಮತ್ತೊಂದು ಕಡೆ ಘಾಟ್ ಸೆಕ್ಷನ್, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಸೂತ್ರ ವ್ಯವಸ್ಥೆಗಳು ನಮಗೆ ಸಿಗೋದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಹೈಕೋರ್ಟ್ ಪೀಠ ಮಾಡೋದಾದ್ರೆ ಬರೀ ಶಿವಮೊಗ್ಗಕ್ಕಷ್ಟೇ ಸೀಮಿತವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ, ಮಂಗಳೂರಿಗೆ ಕೊಡೋದಾದ್ರೆ ಮಂಗಳೂರಿಗೆ ಸೀಮಿತವಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಅವಕ್ಕೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಯಾವುದೇ ಸಂಚಾರಿ ಪೀಠವನ್ನ ಮಾಡ್ತಕ್ಕಂಥ ಸಂದರ್ಭ ಇದ್ದಲ್ಲಿ 4 ಜನ ಹೈಕೋರ್ಟ್ ಜಜಸ್ಗಳನ್ನು ಅಲ್ಲಿಗೆ ಡೆಪ್ಯೂಟ್ ಮಾಡ್ತಾರೆ. ಆ 4 ಜನ ಹೈಕೋರ್ಟ್ ಜಡ್ಜ್ಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಇರಬೇಕು ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಏನಿದೆ ಅದಕ್ಕೂ ಕೂಡ ಅವಿರತವಾಗಿ ಕೆಲಸವನ್ನು ಕೊಡ್ತಕ್ಕಂತಹ ಶಕ್ತಿ ಯಾವುದು ಸಂಚಾರಿ ಪೀಠ ಕೊಡ್ತಾರೋ ಆ ಸಂಚಾರಿ ಪೀಠ ಕೊಟ್ಟಂತಹ ಕ್ಷೇತ್ರಕ್ಕೆ ಇರಬೇಕಾಗತ್ತೆ. ಉದಾಹರಣೆಗೆ ಕೇಸುಗಳು ಸಂಖ್ಯೆ ಎಷ್ಟು ಏನು ಅಂತ ಬರೋದಾದ್ರೆ ಅದರಲ್ಲಿ ಸಿವಿಲ್ ವ್ಯಾಜ್ಯಗಳು ಇರುತ್ತೆ, ಕ್ರಿಮಿನಲ್ ವ್ಯಾಜ್ಯಗಳು ಇರುತ್ತೆ. ಶಿವಮೊಗ್ಗದಿಂದ ಎಷ್ಟು ಸಿವಿಲ್ ಕ್ರಿಮಿನಲ್ ವ್ಯಾಜ್ಯಗಳಿವೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಸಿವಿಲ್ ಕ್ರಿಮಿನಲ್ ವ್ಯಾಜ್ಯಗಳು ಬೀಳುತ್ತೆ ಮತ್ತು ಡಿಸ್ಪೋಸಲ್ ಆಗುತ್ತೆ, ಅದ್ರ ಬಗ್ಗೆ ನಾವು ಗಮನ ಹರಿಸಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಇದು ಕೇಸುಗಳು ಬೀಳುತ್ತೆ ಪ್ರತಿ ವರ್ಷ, ಎಷ್ಟು ಕೇಸುಗಳು ವಿಲೇವಾರಿ ಆಗುತ್ತೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಕೇಸು ಬೀಳುತ್ತೆ, ಎಷ್ಟು ವಿಲೇವಾರಿ ಆಗುತ್ತೆ. ಅಂದ್ರೆ ಆ ರೀತಿ ವಿಲೇವಾರಿ ಆಗಿರ್ತಕ್ಕಂತಹ ಕೇಸುಗಳಲ್ಲಿ ಎಷ್ಟು ರಿಟ್ ಪಿಟಿಷನ್ಗಳು ಬೀಳುತ್ತೆ, ಕ್ರಿಮಿನಲ್ ಅಪೀಲ್ಗಳು ಬೀಳುತ್ತೆ, ಸಿವಿಲ್ ಅಪೀಲ್ಗಳು ಹೈಕೋರ್ಟ್ಗೆ ಬೀಳ್ತದೆ ಅಂತಕ್ಕಂಥದ್ದು ಪ್ರಮುಖ ಅಂಶ. ಅದು ಮಾತ್ರ ಹೈಕೋರ್ಟ್ನವರಿಗೆ ನಾವು ಕೊಡ್ತಕ್ಕಂಥ ಕೆಲಸ ಆಗುತ್ತೆ, ಅದನ್ನ ಮಾತ್ರ ಅವ್ರು ಡಿಸೈಡ್ ಮಾಡ್ತಾರೆ. ಇಲ್ಲಿ ಡಿಸ್ಟ್ರಿಕ್ಟ್ ಜಡ್ಜಿಗೆ ಮುಗಿದೋಗ್ಬಿಟ್ರೆ ಮುಗೀತು. ಆನಂತರ ನಾವು ಎಲ್ಲವನ್ನೂ ಕೂಡ ಹೈಕೋರ್ಟಿಗೆ ತೊಗೊಂಡು ಹೋಗ್ತೇವೆ ಅಂತಂದ್ರೆ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಎಷ್ಟು ಬೀಳುತ್ತೆ, ಕ್ರಿಮಿನಲ್ ಅಪೀಲ್ಸ್ಗಳು ಎಷ್ಟು ಬೀಳುತ್ತೆ, MFA ಎಷ್ಟು ಬೀಳುತ್ತೆ, RFA ಎಷ್ಟು ಬೀಳುತ್ತೆ, ಈ ರೀತಿ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳೇನಿದೆ ಹೈಕೋರ್ಟ್ಗೆ ನಾವು ಸಲ್ಲಿಸ್ತಕ್ಕಂತಹ ಒಟ್ಟು ವ್ಯಾಜ್ಯಗಳ ಸಂಖ್ಯೆ ಎಷ್ಟು ಅನ್ನೋದು ಭಾರಿ ಮುಖ್ಯ. ಬೇರೆ ಬೇರೆ ವ್ಯಾಜ್ಯಗಳು ಅದರಲ್ಲಿ ಸೇರ್ಕೊಳ್ತದೆ. ನೀವು ಹಾಗೆ ಸಲ್ಲಿಸ್ತಕ್ಕಂತಹ ವ್ಯಾಜ್ಯಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ 4 ಜನ ಜಡ್ಜಸ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಇದೆಯಾ ಅನ್ನತಕ್ಕಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ. ನಮಗೆ ಇಲ್ಲಿ ಜಸ್ವಂತ್ ಸಿಂಗ್ ಕಮಿಟಿ, ಜಸ್ವಂತ್ ಸಿಂಗ್ ಆಯೋಗ ಏನಿದೆ, ಅವರು ಮಿನಿಮಮ್ ಆಗಿ ಒಂದು 3-4 ಕಂಡೀಷನ್ಗಳನ್ನು ಹಾಕಿದ್ದಾರೆ. ಅದು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅಂತ ಪ್ರದೇಶಕ್ಕೆ ನಾವು ಸಂಚಾರಿ ಪೀಠವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಜಸ್ವಂತ್ ಸಿಂಗ್ ಆಯೋಗ ಹೇಳಿದೆ. ಅದರಲ್ಲಿ ಮೊದಲನೇದು ಈ ಕೇಸಿನ ಸಂಖ್ಯೆಗಳು ಎಷ್ಟು, ಯಾವ ಜಿಲ್ಲೆಗಳಿದೆ ಮತ್ತು ಎಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅಂತ. ನಮ್ಮ ಜಿಲ್ಲೆಯೊಳಗೆ ಎಷ್ಟು ಜನ ಇದ್ದಾರೆ, ಈಗ ಹೆಚ್ಚು ಕಮ್ಮಿ 1 ಕೋಟಿ ಜನ ಇಲ್ವಾ? ಅದೇ ರೀತಿ ಚಿಕ್ಕಮಗಳೂರು, ಹಾವೇರಿ, ಚಿತ್ರದುರ್ಗ ಇತ್ಯಾದಿ ನಾವೇನು ಈ 5 ಡಿಸ್ಟ್ರಿಕ್ಟ್ಗಳನ್ನು ಹೇಳಿದ್ದೇವೆ, ಇಲ್ಲಿಯ ಜನಸಂಖ್ಯೆಯ ಆಧಾರದ ಮೇಲೂ ಕೂಡ ಹೈಕೋರ್ಟ್ನ ಸಂಚಾರಿ ಪೀಠ ಅಭಿವೃದ್ಧಿ ಜೊತೆ ಊರನ್ನು ಸಾಂಸ್ಕೃತಿಕವಾಗಿ ಕಟ್ಟಬೇಕು. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ರಂಗಭೂಮಿ ಚಟುವಟಿಕೆ ನಿರಂತರವಾಗಿ ನಡೆಯುತ್ತಿದ್ದರೆ ಅಂತಹ ಊರಿನ ಮಾನಸಿಕ ಆರೋಗ್ಯ ಸಮೃದ್ಧವಾಗಿರುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭೆ ರಂಗಮಂದಿರದಲ್ಲಿ ಗುರುವಾರ ನಗರಸಭೆ ವತಿಯಿಂದ 4.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್ ಮತ್ತು 2.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಉದ್ಯಾನವನ ಕಾಮಗಾರಿ ಕುರಿತು ಕರೆಯಲಾಗಿದ್ದ ಸಾರ್ವಜನಿಕ ಸಲಹೆ ಸ್ವೀಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ HK ನಾಗಪ್ಪ ಮಾತನಾಡಿದರು. ಸಭೆಯಲ್ಲಿ ಬಿ ಟಾಕಪ್ಪ, BR ಜಯಂತ್, VT ಸ್ವಾಮಿ, ವಿಜಯ್ ವಾಮನ್, CT ಬ್ರಹ್ಮಚಾರ್, RR ಲಂಬೋದರ್, M ನಾಗರಾಜ್, KV ಜಯರಾಮ್, TV ಪಾಂಡುರಂಗ,
ವಸುಧಾ ಶರ್ಮಾ, ಪ್ರತಿಭಾ ಎಂವಿ, ಇಂದುಧರ್ ಬೇಸೂರು ಇನ್ನಿತರರು ಹಾಜರಿದ್ದರು. ಭಾಳ ಲೇಟ್ ಆಯ್ತು ಇದು. ಯಾಕಂದರೆ ಈ 4,80,00,000 ಬಿಡುಗಡೆ ತರಬೇಕಾದ್ರೆ ಅದೇನೇ ಹೇಳ್ತಾರಲ್ಲ, ಎಷ್ಟೋ ಜನ್ಮ ತಾಳೆ ಹೋಗ್ಬೇಕಂತ ಹೇಳ್ತಾರಲ್ಲ ಗಾದೆ ಮಾತಲ್ಲ, ಹಂಗಾಯ್ತು. 5 ಸರಿ ವಾಪಸ್ ಬಂತಿದ್ದು. ಟೆಕ್ನಿಕಲ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ 2 ವರ್ಷ ಅದೇ ಆಗ್ಬಿಡ್ತದೆ ನಮಗೆ. ಕೊನೆಯ ಹಂತದಲ್ಲಿ ಬಿಡಲಿಲ್ಲ, ಒಂದು ದಿವಸ ಆಗಬೇಕು ಇಲ್ಲ ಅಂತ ಹೇಳಿ ಏನೋ ಒಂದು ಅಧಿಕಾರಿಗಳು ಅಲ್ಲಿ ಹೋದ್ಮೇಲೆ ಇದು ಕೊಡ್ಲಿಕ್ಕೆ ಬರಲಿ ಹಣವನ್ನು ಅಂತ. ಇದು ಆ್ಯಕ್ಚುಲಿ ರವೀಂದ್ರನಾಥ್ ಟ್ಯಾಗೋರು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸುಮಾರು ನಮ್ಮದು 40%, ಅವ್ರದ್ದು 70%, 60% ಹಾಕಬೇಕಾಯಿತು. 7 ಕೋಟಿ ಚಿಲ್ಲರೆ ಅವ್ರು ಕೊಡಬೇಕು, ನಾವು 40% ಅಂದರೆ 4,80,00,000ವರೆಗೆ ನಾವು ಕೊಡಬೇಕು. ನಮ್ಮ ಗ್ರ್ಯಾಂಟ್ ರೆಡಿ ಇತ್ತು, ಬಟ್ ಕೇಂದ್ರ ದುಡ್ಡು ಬರಲಿಲ್ಲ ನಮಗೆ. ಹಾಗಾಗಿ ನಾನು ಕೇಂದ್ರ ದುಡ್ಡು ಕಾಯಲಿಕ್ಕೆ ನಾನು ಆಗೋದಿಲ್ಲ, ಎಷ್ಟು ಲೇಟ್ ಆಗ್ಬೋದು. ಹಾಗಾಗಿ ನಾನು ಮಾನ್ಯ ಮಂತ್ರಿಗಳ ಹತ್ರ ಮಾತಾಡಿ ಈ 4,80,00,000 ರೂಪಾಯಿನ ರಿಲೀಸ್ ಮಾಡಿ ಈಗ ಟೆಂಡರ್ ಕರೆದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ಇವತ್ತು ಭಾಳ ಚೆನ್ನಾಗಿ ಹೇಳಿದ್ರು, ಎಲ್ಲ ಹೇಳಿದರು. ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಖಂಡಿತ ನೀವು ಕಲಾವಿದರು ಇಷ್ಟು ಹೇಳಿದ್ರಲ್ಲ ಸಾಕು, ಯಾವುದು ಬೇಡ, ಅದು ಎಷ್ಟೇ ದುಡ್ಡಾಗಲಿ ಖಂಡಿತವಾಗಿ ಅದಕ್ಕೆ 10 ಕೋಟಿ ಅಲ್ಲ 12 ಕೋಟಿ ಆದರೂ ಸಹ ಗೋಪಾಲಕೃಷ್ಣ ಬೇಳೂರು ಬರೆಸ್ತಾನೆ ಅನ್ನೋದು ಮಾತನ್ನು ಇವತ್ತು ಬರೀಲಿಕ್ಕೆ ಸಾಧ್ಯ. ನಾನು ನೋಡಿದ್ದೇನೆ ಇವತ್ತು ನಾಟಕವನ್ನು ಸುವಿಧಾ ಮಾಡಿದಲ್ಲ ಅಂತ, ಅದು ಹೋಗಿತ್ತಲ್ಲ ಏನದು, ದ್ವಾರಕಾ ಕಲಾಮಂದಿರದಲ್ಲಿ ಆವಾಗ ನಾಟಕ ನಡೀತಿತ್ತು. ಆ ಸಂದರ್ಭದಲ್ಲೂ ಸಹ ಅಲ್ಲಿ ನಾಟಕ ನೋಡಿದ್ವಿ, ಕಾಗೋಡು ರಂಗಮಂದಿರದಲ್ಲೂ ನಾಟಕ ನೋಡಿದ್ದೀವಿ. ಹಾಗೆ ಕಲೆ ಸಾಗರದಲ್ಲಿ ತುಂಬ ಇದೆ. ಯಕ್ಷಗಾನದಿಂದ ಹಿಡಿದು, ನಾಟಕದಿಂದ ಹಿಡಿದು, ಸಂಗೀತದಿಂದ ಹಿಡಿದು, ಎಲ್ಲ ಡ್ಯಾನ್ಸ್ ಇದರಲ್ಲಿ ಹಿಡಿದು ಪ್ರತಿಯೊಂದಲ್ಲೂ ಸಹ ನಾನು ಹೇಳ್ತಾ ಇದ್ದೆ, ಮೈಸೂರು ನಂತರ ಕಲೆ ಏನಾದರೂ ಇದೆ ಅಂತ ಹೇಳಿದರೆ ಸಾಗರದಲ್ಲೇ ಇದೆ ಅನ್ನೋ ಮಾತಲ್ಲೇ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಟ್ಟು. ಅಷ್ಟು ಜನ ಕಲಾವಿದರಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಇಂಜಿನಿಯರ್ ಇವರು ಇರ್ಬೋದು, ನಾನೇ ತಂದಿರ್ಬೋದು, ಕಮಿಷನರ್ ಇಲ್ಲಿ ಇರ್ಬೋದು, ಇದರ ಆಡಳಿತ ಇದರಲ್ಲಿ ಇರುವಾಗ ಸಂದರ್ಭದಲ್ಲಿ ಇದು ವರ್ಕ್ ಮಾಡಬೇಕಾದ್ರೆ ನಿಮ್ಮೆಲ್ಲ ತಜ್ಞರನ್ನ, ನಿಮ್ಮೆಲ್ಲರನ್ನ ಸಲಹೆ ತಗೊಂಡೇ ಮಾಡ್ತೀನಿ ನಾನು. ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾಟಕ ಮಾಡೋರಿಗೆ ಗೊತ್ತಿರುತ್ತೆ, ಸಂಗೀತದವ್ರಿಗೆ ಗೊತ್ತಿರುತ್ತೆ, ಮತ್ತು ಯಕ್ಷಗಾನ ಕಲಾವಿದರು ಯಾರಿದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ, ಎಲ್ಲ ಹಿರಿಯ. ಗೋಪಾಲಕೃಷ್ಣ ಬೇಳೂರು ಅವರು ಉದ್ಯಾನವನಕ್ಕೆ ಹೆಸರುವಾಸಿ. ಅವರು 2004ರಿಂದ 8 ಶಾಸಕರಕ್ಕಿಂತ 2008ರಿಂದ 13ರವರೆಗೆ ಏನು ಶಾಸಕರಾದ ಅವಧಿಯಲ್ಲಿ ಮಾಡಿದ್ದೇ ಉದ್ಯಾನವನಗಳು. ಈಗೇನು ನಾವು ರಂಗಮಂದಿರ ಕಟ್ತಾ ಇದ್ದೀವಿ, ಆ ಜಾಗದಲ್ಲಿ ತುಂಬ ಉತ್ಕೃಷ್ಟವಾದ ಒಂದು ಒಳ್ಳೆ ಕಾರಂಜಿಯನ್ನು ಹೊಂದಿರತಕ್ಕಂಥ ಮಕ್ಕಳ ಉದ್ಯಾನವನವನ್ನು ಸಹ ಅವ್ರ ಕಾಲದಲ್ಲೇ ಮಾಡಿದರು. ಈಗ ನಾವು ಅದರ 10 ಪಟ್ಟು ಉತ್ಕೃಷ್ಟವಾದ ಉದ್ಯಾನವನವನ್ನು ನಮ್ಮ ಏನು ಶಾಶ್ವತ ಧ್ವಜಸ್ತಂಭ ಇದೆ ಅದರ ಸುತ್ತಲೂ ಮಾಡ್ತೀವಿ. ಅದರ ಚಿತ್ರಣವನ್ನು ಆ ಕಡೆ ಹಾಕಿದ್ದು ಸರ್. ಈಗೇನು ಹಲವಾರು ಮಾಧ್ಯಮ ಮಿತ್ರರು ಬರೆದಿದ್ದಾರೆ, ನಮ್ಮ ನೆಹರು ಮೈದಾನದ ಇದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ. ಆದರೆ ಅದನ್ನು ನಾವು 2 ವರ್ಷದ ಹಿಂದೆಯೇ ಇಲ್ಲಿ ರಂಗಮಂದಿರ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಮತ್ತೆ ಅದರ ದುರಸ್ತಿಗೆ ಇನ್ನೊಂದಕ್ಕೆ ಹಣ ಹಾಕೋದು ನಾವು ಅನುದಾನ ಇಟ್ಟಿಲ್ಲ. ಅಲ್ಲಿ ಆ ಉದ್ಯಾನವನ ಬರುತ್ತೆ. ಈಗ 5 ನಿಮಿಷ ವ್ಯಕ್ತಿಲಿರೋರೆಲ್ಲರೂ ಕೆಳಗಡೆ ಬರ್ತಾರೆ. ನಾವು ವಿಡಿಯೋ ಪ್ಲೇ ಮಾಡಿದ ನಂತರ ಸಂವಾದ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಾಹೇಬ್ರ ಬಗ್ಗೆ 1-2 ಮಾತು, ಅಂದರೆ ಸುಮ್ಮನೆ ಹೋಗ್ಲಿಕ್ಕಿಂತ ಹೋಗ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಆಗಬಾರ್ದು. ಐ ಆಮ್ ಎ ಕಮಿಷನರ್. ನಾನೊಬ್ಬ ಕಮಿಷನರ್ ಅಂದರೆ ಯಾರೇ MLA ಆಗಿರ್ಬೋದು, ಕಾಗೋಡು ತಿಮ್ಮಪ್ಪನವರಿಂದ ಹಿಡಿದು ಗೋಪಾಲಕೃಷ್ಣ ಬೇಳೂರು 3 ಸರಿ ಆಗಿದ್ದಾರೆ, ಹಾಲಪ್ಪನವರು ಆಗಿದ್ದಾರೆ. ನಾನು ಯಾವತ್ತೂ ಯಥಾ ರಾಜ ತಥಾ ಪ್ರಜಾ ಮಂತ್ರಿ ಇದ್ದಂಗೆ. ನಾನು ಅಂದರೆ ಒಬ್ಬ ರಾಜ ಕನಸು ಮತ್ತು ಗುರಿಯನ್ನು ಇಟ್ಕೊಂಡಿರ್ತಾರೆ. ಒಬ್ಬ ರಾಜನಿಗೊಂದು ಕನಸಿರುತ್ತೆ, ಆ ಗುರಿ ಈಡೇರಬೇಕಂದ್ರೆ ಅವನಿಗೊಂದು ಒಳ್ಳೆ ಮಂತ್ರಿ ಬೇಕು. ನಾನು ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಾನು ಆ ಮಂತ್ರಿ ಕೆಲಸ ಮಾಡ್ತಾನೆ ಬಂದಿದ್ದೀನಿ, ಸುಮ್ಮನೆ ಹೋಗ್ಲೋದಲ್ಲ. ಈಗ ನಾನು ಹೇಳಿದೆ, ಮನುಷ್ಯನಿಗೆ ಒಂದು ಹುದ್ದೆ ಅಥವಾ ಅಧಿಕಾರ ಬಂದಾಗ ಒಂದು ಕನಸಿರಬೇಕು, ಒಂದು ಗುರಿ ಇರಬೇಕು. ಪದೇ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಇವತ್ತು ಇಡೀ ರಾಜ್ಯದಲ್ಲಿ ಮುಕ್ಕಾಲು ಭಾಗ ಕುಡಿಯುವ ನೀರಿನ ಸಮಸ್ಯೆಯಿಂದ ಒದ್ದಾಡ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ ಸಾಗರಕ್ಕೆ ಮೊದಲೇ ಒಂದು 3 ದಿವಸ ಬಿಟ್ಟರೆ ಯಾವತ್ತೂ ತೊಂದರೆ ಆಗಿಲ್ಲ. ಯಾಕಂದರೆ 2010ರಲ್ಲಿ ಆಗಸ್ಟ್ 15ನೇ ತಾರೀಕು ಈ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಮಾಡಿ ಭಾಷಣ ಮಾಡಬೇಕಾದ್ರೆ ಗೋಪಾಲಕೃಷ್ಣ ಬೇಳೂರು ಅವರು ಹೇಳ್ತಾರೆ, ನಮ್ಮೂರಿಗೆ ಕೈಗಾರಿಕೆಗಳು ಬರಬೇಕು ಅಂದರೆ ಒಳ್ಳೆ ಕುಡಿಯೋ ನೀರು ಇರಬೇಕು, ಜನ ಬಂದು ನಿಲ್ಲಿಸಬೇಕು ಅಂದರೆ ಒಳ್ಳೆ ಕುಡಿಯೋ ನೀರು ಇರಬೇಕು. ನನ್ನ ಅವಧಿಯಲ್ಲಿ ಸಾಗರದ ಜನತೆಗೆ ಲಿಂಗನಮಕ್ಕಿ ಡ್ಯಾಮಿಂದ ಕುಡಿಯೋ ನೀರು ತರ್ತೀನಿ ಅಂತ ಹೇಳಿದರು.
ಆ ಸಂದರ್ಭದಲ್ಲಿ ತಾವೆಲ್ಲರಿಗೂ ಗೊತ್ತಿದೆ, ನಾನು ಹೇಳಿಬಿಟ್ಟೆ ಮಂತ್ರಿ ಅಂತ, ಎಲ್ಲರಿಗೂ ಮಂತ್ರಿ, ನಾನು ಯಾರು ಅಧಿಕಾರ ಇರ್ತಾರೋ ಅವ್ರು ಮಂತ್ರಿ. ನನ್ನ ಕಣ್ಣಾರೆ ಕೇಳಿದ್ದೀನಿ ಬೇರೆ ಪದಗಳು, ಆನೆ ಹುಡುಗಾಟನ ಏನು ಮತ್ತಿಂದ ಇರ್ತಾರದು ನಟ್ಟು ಗಣಪತಿ ಕೆರೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಇನ್ನೂ ಮತ್ಕಿಂದ ಇರ್ತಾರಂತೆ ಅಂತ. ಇದು ಒಂದು ವಿಷಯ ಆಯಿತು, ಅನುಷ್ಠಾನ ಆಯಿತು. ಈಗ ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.